ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಯೂಸ್ಫುಲ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ. ಅಧಿಕ ಮಾಸದಲ್ಲಿ ಮಾಡಿದ ಸಣ್ಣ ಪುಟ್ಟ ಪೂಜೆ, ಪುನಸ್ಕಾರ ಹಾಗೂ ಪರಿಹಾರಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಹಾಗಾಗಿ ಈ ವರ್ಷ ಅಧಿಕ ಮಾಸ ಯಾವಾಗ ಪ್ರಾರಂಭ, ಈ ಸಮಯದಲ್ಲಿ ಯಾವ ಕೆಲಸ ಮಾಡಿದರೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ, ಯಾವ ದೇವರನ್ನು ಆರಾಧಿಸಬೇಕು, ಯಾವ ಕೆಲಸ ಮಾಡಬಾರದು ಹಾಗೂ ಯಾವ ವಸ್ತುಗಳ ಆಧಾರದಿಂದ ಶುಭ ಫಲಗಳು ಲಭಿಸುತ್ತದೆ ಎಂದು ತಿಳಿಯೋಣ. ಈ ಪವಿತ್ರವಾದ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ, ಈ ಮಾಸದಲ್ಲಿ ಯಾವ ದೇವರನ್ನು ಪೂಜಿಸಬೇಕು, ಯಾವ ದಾನ ಮಾಡಿದರೆ ಧನ ಸಮಸ್ಯೆ ದೂರವಾಗುತ್ತದೆ, 21 ಬತ್ತಿಯ ದೀಪದ ರಹಸ್ಯವೇನು, ಯಾವ ಕೆಲಸಗಳನ್ನು ತಪ್ಪದೆ ಮಾಡಬೇಕು ಮತ್ತು ಯಾವ ಶುಭ ಕಾರ್ಯಗಳನ್ನು ಮಾಡಬಾರದು, ಎಲ್ಲ ಮಾಹಿತಿಯನ್ನು ತಿಳಿಯೋಣ. ಅಧಿಕ ಮಾಸ ಸೌರಮಾನ ಮತ್ತು ಚಂದ್ರಮಾನ ಕ್ಯಾಲೆಂಡರ್ಗಳ ನಡುವಿನ ದಿನಗಳ ಅಂತರವನ್ನು ಸರಿದೂಗಿಸಲು ಪ್ರತಿ 3 ವರ್ಷಗಳಿಗೊಮ್ಮೆ ಈ ಅಧಿಕ ಮಾಸ ಬರುತ್ತದೆ. ಸೌರಮಾನ ವರ್ಷದಲ್ಲಿ 365 ದಿನಗಳಿದ್ದರೆ ಚಂದ್ರಮಾನ ವರ್ಷದಲ್ಲಿ 354 ದಿನಗಳು ಇರುತ್ತವೆ. ಈ 11 ದಿನಗಳ ವ್ಯತ್ಯಾಸವನ್ನು ಒಗ್ಗೂಡಿಸಿ ಕ್ಯಾಲೆಂಡರನ್ನು ಸರಿದೂಗಿಸಲು ಬರುವ ಹೆಚ್ಚುವರಿ ತಿಂಗಳೇ ಈ ಅಧಿಕ ಮಾಸ. ಈ ತಿಂಗಳು ಯಾವುದೇ ಶುಭ ಕಾರ್ಯಗಳಿಗಿಂತ ಆಧ್ಯಾತ್ಮಿಕ ಸಾಧನೆಗೆ, ಜಪ ತಪಗಳಿಗೆ ಹೆಚ್ಚು ಪ್ರಶಸ್ತವಾಗಿದೆ. ಅಧಿಕ ಮಾಸದ ಕತೆ, ಒಂದು ಕಾಲದಲ್ಲಿ ಒಂದು ಹೆಚ್ಚುವರಿ ಮಾಸ ಹುಟ್ಟಿತು. ಆದರೆ ಯಾರೂ ಅದನ್ನು ಒಪ್ಪಲಿಲ್ಲ. ಎಲ್ಲರೂ ಅದನ್ನು ಅಶುಭ ಎಂದು ತಳ್ಳಿ ಹಾಕಿ ಮಲಮಾಸ ಎಂದು ಕರೆದರು. ದುಃಖಗೊಂಡ ಆ ಮಾಸ ಶ್ರೀ ಮಹಾವಿಷ್ಣು ಅವರ ಬಳಿ ಹೋಗಿ ಸಹಾಯ ಕೇಳಿತು. ಆಗ ವಿಷ್ಣು ಹೇಳಿದರು, ಇನ್ನು ಮುಂದೆ ನೀನು ನನ್ನ ಹೆಸರಿನಿಂದ ಪುರುಷೋತ್ತಮ ಮಾಸ ಎಂದು ಪ್ರಸಿದ್ಧಿಯಾಗುತ್ತೀಯಾ. ಈ ಮಾಸದಲ್ಲಿ ಮಾಡಿದ ಪೂಜೆ, ಜಪ, ದಾನ ಅನೇಕ ಪಟ್ಟು ಫಲ ಸಿಗುತ್ತದೆ ಎಂದು ಹೇಳಿದರು. ಈ ಮಾಸ ಪವಿತ್ರವಾದ ಅಧಿಕ ಮಾಸವಾಗಿ ಪ್ರಸಿದ್ಧಿಯಾಯಿತು. ಜ್ಯೋತಿಷಾಸ್ತ್ರದ ಪ್ರಕಾರ ಈ ಅವಧಿಯಲ್ಲಿ ಸೂರ್ಯನ ಸಂಕ್ರಮಣ ಇರುವುದಿಲ್ಲ. ಆದ್ದರಿಂದ ಮದುವೆ, ಮುಂಚಿಕ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆಧ್ಯಾತ್ಮಿಕವಾಗಿ ಈ ಮಾಸಕ್ಕೆ ಬಹಳ ಮಹತ್ವವಿದೆ. ಸುಮಾರು 2.5 ರಿಂದ 3 ವರ್ಷಕ್ಕೆ ಒಮ್ಮೆ ಬರುವ ಈ ಅಧಿಕ ಮಾಸದಲ್ಲಿ ಮಾಡಿದ ಪುಣ್ಯವು 1000 ಪಟ್ಟು ಫಲ ಕೊಡುತ್ತದೆ. ಈ ಜ್ಯೇಷ್ಠ ಮಾಸ ಪ್ರಾರಂಭವಾಗಿದ್ದು ಈ ವರ್ಷ ಅಧಿಕ ಮಾಸವೂ ಕೂಡ ಜ್ಯೇಷ್ಠ ಮಾಸವೇ ಆಗಿರುತ್ತದೆ. ಮೇ 17 ಭಾನುವಾರ ಅಧಿಕ ಜ್ಯೇಷ್ಠ ಮಾಸ ಶುರುವಾಗಿ ಜೂನ್ 15 ಸೋಮವಾರ ಮುಕ್ತಾಯವಾಗುತ್ತದೆ. ಅಧಿಕ ಮಾಸದಲ್ಲಿ 33 ಸಂಖ್ಯೆಗಳು ಬಹಳ ಮಹತ್ವವಿದೆ. 33 ಕೋಟಿ ದೇವತೆಗಳನ್ನು, 33 ದೇವತಾ ಸಮೂಹಗಳನ್ನು ಪ್ರತಿನಿಧಿಸುತ್ತದೆ. ಅದಕ್ಕಾಗಿಯೇ ದಾನ ನೀಡುವಾಗ ಕೂಡ 33 ಸಂಖ್ಯೆಯಲ್ಲಿ ಮಾಡುವ ಪದ್ಧತಿ ಇಂದಿಗೂ ಇದೆ. ಈ ಮಾಸದಲ್ಲಿ ಮೊದಲು ನಮ್ಮ ಕುಲದೇವರನ್ನು ಸ್ಮರಿಸುವುದು ಮುಖ್ಯ. ಮನೆಯ ಕುಲದೇವರು ಆರಾಧನೆ ಮೊದಲು ಮಾಡಬೇಕು. ಈ ಮಾಸದ ಅಧಿಪತಿ ಶ್ರೀ ವಿಷ್ಣು ಆಗಿರುವುದರಿಂದ ತಪ್ಪದೆ ವಿಷ್ಣುವಿನ ಆರಾಧನೆ ಮಾಡಬೇಕು. ಲಕ್ಷ್ಮಿ ಸಮೇತ ನಾರಾಯಣರ ಆರಾಧನೆ ಮಾಡುವುದರಿಂದ ಸಂಪತ್ತು, ಸಮೃದ್ಧಿ ವೃದ್ಧಿಯಾಗಿ ವಿಷ್ಣು ಸಹಸ್ರನಾಮ ಪಠಿಸುವುದು ಫಲಪ್ರದ. ಭಗವದ್ಗೀತಾ ಪಠಣ, ಕೃಷ್ಣ ಅಷ್ಟೋತ್ತರ ಪಠಿಸಿ ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಮನಃಶಾಂತಿ, ಧೈರ್ಯ ಹೆಚ್ಚಾಗುತ್ತದೆ. ವಿಶೇಷವಾಗಿ ಭಗವದ್ಗೀತೆಯ 15ನೇ ಅಧ್ಯಾಯವಾದ ಪುರುಷೋತ್ತಮ ಯಾಗವನ್ನು ಪ್ರತಿದಿನ ಪಠಿಸುವುದು, ಕೇಳುವುದು ಈ ಮಾಸದ ವಿಶೇಷ ಸಂಪ್ರದಾಯ. ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ತುಳಸಿಗೆ ಪ್ರತಿದಿನ ದೀಪ ಬೆಳಗಿಸಿ ಪೂಜೆ ಮಾಡುವುದನ್ನು ಮರೆಯಬೇಡಿ. ಲಕ್ಷ್ಮಿಯನ್ನು ಪೂಜಿಸಿ ಸಂಪತ್ತು, ಸಮೃದ್ಧಿ ವೃದ್ಧಿಯಾಗುತ್ತದೆ. ಅಧಿಕ ಮಾಸದಲ್ಲಿರುವ ಸೋಮವಾರ ಶಿವನ ಆರಾಧನೆಗೂ ಪ್ರಶಸ್ತವಿದೆ. ಸೌರ ಮತ್ತು ಚಂದ್ರಮಾನ ಮಾಸಗಳ ಸಮನ್ವಯದ ಈ ಒಂದು ಸಮಯದಲ್ಲಿ ಶಿವ ಪಾರ್ವತಿಯರ ಪೂಜೆ ಮಾಡುವುದರಿಂದ ಇಷ್ಟಾರ್ಥಗಳು ನೆರವೇರುತ್ತವೆ. ಹಣಕಾಸಿನ ಸಮಸ್ಯೆ, ಸಂತಾನ, ಮನೆಯಲ್ಲಿ ಜಗಳ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಹೀಗೆ ಯಾವುದೇ ಸಮಸ್ಯೆಗೂ ಒಂದೇ ಒಂದು ಪರಿಹಾರ ಮಾಡಿದರೆ ಅಂದುಕೊಂಡಿದ್ದು ಖಂಡಿತ ನೆರವೇರುತ್ತದೆ. ಈ ಮಾಸ ಲಕ್ಷ್ಮೀನಾರಾಯಣರ ಆರಾಧನೆಗೆ ಬಹಳ ಶ್ರೇಷ್ಠವಾದ ಮಾಸ. ಹಾಗಾಗಿ ಲಕ್ಷ್ಮೀನಾರಾಯಣರ ಹೃದಯ ಪಾರಾಯಣ ಮಾಡಿ ಈ ಮಾಸದ ಪ್ರತಿದಿನ ಮಾಡಿದರೂ ಶ್ರೇಷ್ಠ. ಒಂದು ವೇಳೆ ಸಾಧ್ಯವಿಲ್ಲ ಎಂದರೆ ಗುರುವಾರ, ಶುಕ್ರವಾರ ಪಾರಾಯಣ ಮಾಡಿದರೆ ಬಹಳ ಶ್ರೇಷ್ಠ.
ಅದೆಂಥದೇ ಸಮಸ್ಯೆ ಇದ್ದರೂ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ನಿವಾರಣೆ ಆಗುತ್ತದೆ. ಬಾಳೆಹಣ್ಣು ನಿಮ್ಮ ಕೈಲಾಗಿದ್ದು ನೀರು ಮತ್ತು ನೈವೇದ್ಯಕ್ಕೆ ಏನಾದರೂ ಇಟ್ಟು ಸಂಕಲ್ಪ ಮಾಡಿಕೊಳ್ಳಿ. ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಪ್ರಾರ್ಥಿಸಿ ಪಾರಾಯಣ ಪ್ರಾರಂಭ ಮಾಡಿ. ಮಧ್ಯದಲ್ಲಿ ಮಾತಾಡಬಾರದು. ಓದಿದ ಮೇಲೆ ಪುಸ್ತಕದಲ್ಲಿರುವ ಲಕ್ಷ್ಮೀನಾರಾಯಣರ ಫೋಟೋಗೆ ಅರಿಶಿನ ಕುಂಕುಮ ಹೂವು ಇಟ್ಟು ಪುಸ್ತಕಕ್ಕೆ ತುಪ್ಪದ ದೀಪದಿಂದ ಆರತಿ ನಂತರ ಅರಿಶಿನ ಕುಂಕುಮ ನೀವು ಹಚ್ಚಿಕೊಳ್ಳಬೇಕು. ಹೂವನ್ನು ಪ್ರಸಾದವಾಗಿ ತೆಗೆದುಕೊಂಡು ಇಟ್ಟಿರುವ ನೀರನ್ನು ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸೇವಿಸಬೇಕು. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಪ್ರತಿಯೊಂದು ಕೋರಿಕೆಗಳು ಈಡೇರುತ್ತವೆ. ಗುರುವಾರ ಮತ್ತು ಶುಕ್ರವಾರ ಓದಿ ಪುಸ್ತಕ ಪೂಜೆ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಸಂತೃಪ್ತರಾಗುತ್ತಾರೆ. ಈ ಮಾಸದಲ್ಲಿ ವಿಶೇಷವಾಗಿ 21 ಬತ್ತಿಯ ದೀಪಾರಾಧನೆ ಮಾಡುವುದರಿಂದ 33 ಬತ್ತಿಯ ದೀಪಾರಾಧನೆ ಮಾಡುವುದು ಬಹಳ ಶ್ರೇಷ್ಠ. ಅಂದರೆ ದೀಪಕ್ಕೆ 33 ಬತ್ತಿಗಳಿರುವ ಒಂದೇ ಬತ್ತಿಯನ್ನು ಇಡಬೇಕು. ದೀಪಕ್ಕೆ ತುಪ್ಪವನ್ನು ಸೇರಿಸಿ ಪ್ರತಿದಿನ ಸಂಜೆ ಬೆಳಿಗ್ಗೆ 2 ಹೊತ್ತು ದೀಪಾರಾಧನೆ ಮಾಡಬಹುದು. ಒಂದು ವೇಳೆ ಸಾಧ್ಯವಿಲ್ಲವೆಂದಾದರೆ ಏಕಾದಶಿ, ದ್ವಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಗುರುವಾರ, ಶುಕ್ರವಾರ ಹಚ್ಚಿದರೆ ಶ್ರೇಷ್ಠ. 33 ಬತ್ತಿಯ ದೀಪಾರಾಧನೆ ಮಾಡುವುದರಿಂದ ಪಾಪ ವಿಮೋಚನೆ, ಕೆಟ್ಟ ಕರ್ಮಗಳು ದೀಪದ ಪ್ರತಿಭೆಯಿಂದ ನಾಶವಾಗುತ್ತವೆ. 33 ಕೋಟಿ ದೇವತೆಗಳ ಆಶೀರ್ವಾದ, ವಿಷ್ಣುವಿನ ಆಶೀರ್ವಾದ ಸಿಕ್ಕಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ. ಈ ಮಾಸದಲ್ಲಿ ಮಾಡುವ ದೀಪಾರಾಧನೆಯು ವ್ಯಕ್ತಿಗೆ ಆ ಮರಣಾನಂತರ ಸದ್ಗತಿಯನ್ನು ನೀಡುತ್ತದೆ. ಇದರ ಜೊತೆಯಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹ ಲಭಿಸುತ್ತದೆ. ಈ ಮಾಸದಲ್ಲಿ ಪ್ರತಿದಿನ ಸಂಜೆ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಬರುವುದು ಎಲ್ಲದಕ್ಕಿಂತ ದೊಡ್ಡ ಪರಿಹಾರ. ಅಧಿಕ ಮಾಸವನ್ನು ಶ್ರೀ ಮಹಾವಿಷ್ಣು ಅವರಿಗೆ ಸಮರ್ಪಿತವಾದ ಪವಿತ್ರ ಕಾಲ ಎಂದು ಹೇಳುತ್ತಾರೆ. ಈ ಸಣ್ಣ ಉಪಾಯ ದೊಡ್ಡ ಫಲ ಸಿಗುತ್ತದೆ. ಅಧಿಕ ಮಾಸದ ಪ್ರತಿ ಶುಕ್ರವಾರ, ಏಕಾದಶಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ 9 ಗೋಮತಿ ಚಕ್ರಗಳನ್ನು ಅರ್ಪಿಸಿ ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಇಟ್ಟರೆ ಆರ್ಥಿಕ ಅಡೆತಡೆ ನಿವಾರಣೆ ಆಗುತ್ತದೆ. ಈ ಮಾಸದಲ್ಲಿ 33 ಸಂಖ್ಯೆಯ ಮಹತ್ವ ಇರುವುದರಿಂದ 33 ಜನ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ನೀಡುವುದು ಶ್ರೇಷ್ಠ. ಸಾಧ್ಯವಾಗದಿದ್ದರೆ ಹಣ್ಣು, ಧಾನ್ಯ, ಬಟ್ಟೆ ಹೀಗೆ ಒಬ್ಬರಿಗೆ 33 ವಸ್ತುಗಳನ್ನು ದಾನ ಮಾಡುವುದು. ಇದರಿಂದ ಪಿತೃದೋಷ, ಗ್ರಹಗಳ ಅಶುಭ ಪ್ರಭಾವ ಕಡಿಮೆಯಾಗುತ್ತದೆ. ಈ ಮಾಸದಲ್ಲಿ ಲಕ್ಷ್ಮೀ ಅಷ್ಟೋತ್ತರ, ಲಲಿತ ಸಹಸ್ರನಾಮ, ಭಗವದ್ಗೀತೆ ಕೇಳುವುದು, ಪಠಿಸುವುದು ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಅಧಿಕ ಮಾಸದಲ್ಲಿ ಬಡವರಿಗೆ ಊಟ ಕೊಡುವುದು ದಾರಿದ್ರ್ಯ ನಿವಾರಣೆ, ಜೀವನದಲ್ಲಿ ಆಹಾರದ ಕೊರತೆ ದೂರವಾಗಿ ಪುಣ್ಯ ಹೆಚ್ಚಾಗುತ್ತದೆ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು.